ದೀಪಾವಳಿಯಲ್ಲಿ ಬಹಳ ವಿಶೇಷ. ಏನಪ್ಪ ಅಂತಂದರೆ ದೀಪಗಳಿಂದ ಅಲಂಕಾರ ಮಾಡ್ತಕ್ಕಂಥ. ದೀಪಗಳನ್ನು ಯಾಕೆ ಬೆಳಗ್ತೀವಿ ಅನ್ನೋದಕ್ಕೆ ಶಂಕರಾಚಾರ್ಯರು ಆ ದೀಪದ ಬಗ್ಗೆ ಒಂದು ಸ್ತೋತ್ರವನ್ನು ಹೇಳಿದ್ದಾರೆ. ಬ್ರಹ್ಮಾನಂದ ಒಲಿಮಾಲಾ ಅಂಥೇಳಿ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಅಂದರೆ ಅಂತರ್ಜ್ಯೋತಿ ಮತ್ತು ಬಹಿರ್ಜ್ಯೋತಿ, ಒಳಗಿರ್ತಕ್ಕಂಥ ಬೆಳಕು ಮತ್ತು ಹೊರಗಿರ್ತಕ್ಕಂಥ ಬೆಳಕು ಎರಡೂ ಕೂಡ ಪರಮಾತ್ಮಗೆ ಸೇರಿದ್ದು. ಅಂತಹ ಪರಮಾತ್ಮನ ಬೆಳಕನ್ನು ಆ ಜ್ಯೋತಿಯೊಳಗೆ ಸೇರಿದೆ. ಅಂದರೆ ಬೆಳಕು ಬೆಳಕಿನೊಳಗೆ ಸೇರಿದಾಗ ಸ್ವಯಂ ಜ್ಯೋತಿ ಎಲ್ಲವೂ ಬೆಳಕಾಗಿ ಹೋಗುತ್ತದೆ, ಇಡೀ ಜಗತ್ತೆಲ್ಲವೂ ಕೂಡ ಸ್ವಯಂ ಬೆಳಕಾಗ್ತದೆ. ಅದೇ ರೀತಿ ಆತ್ಮಜ್ಯೋತಿಯು ಪ್ರಕಾಶಮಾನವಾಗಿ ಹೊರಗೆ ಬರ್ತದೆ. ಅಂತಹ ಜ್ಯೋತಿಯನ್ನು ಶಿವೋ ಎಂಬತಕ್ಕಂಥ, ನಾನು ಎಂಬತಕ್ಕಂಥ ಶಿವನು ಅದನ್ನು ತೋರಿಸ್ತಾ ಇದ್ದೇನೆ. ಅಂದರೆ ನಾನೇ ಶಿವ ಅಂತ. ಅಂತಹ ಶಿವನನ್ನು ನೋಡುವ ಮಾರ್ಗವನ್ನು ಈ ದೀಪಾವಳಿ ಹಬ್ಬ ನಮಗೆ ಕೊಡ್ತಾ ಇದೆ.